ಹೊನ್ನಾವರ ತಾಲೂಕು ಆಡಳಿತ ಸೌಧಕ್ಕೆ ಆಗಮಿಸುವ ಮಹಿಳೆಯರಿಗೆ ಮತ್ತು ಕಂದಮ್ಮಗಳ ಅನುಕೂಲಕ್ಕಾಗಿ ರೋಟರಿ ಸಂಸ್ಥೆಯ ಸಹಯೋಗದೊಂದಿಗೆ ನೂತನವಾಗಿ ನಿರ್ಮಿಸಲಾದ ಹಾಲುಣಿಸುವ ಕೇಂದ್ರವನ್ನು ಗ್ರೇಡ್ 2 ತಹಶೀಲ್ದಾರ್ ಉಷಾ ಪಾವಸ್ಕರ್ ಉದ್ಘಾಟಿಸಿದರು. ಸಾಮಾಜಿಕ ಕಾರ್ಯಕರ್ತರಾದ ಬಾಲಕೃಷ್ಣ ಬಾಳೇರಿ ಅವರು ತಮ್ಮ ಪತ್ನಿ ಸೌಮ್ಯ ಬಾಲಕೃಷ್ಣ ಬಾಳೇರಿ ಅವರ ಹೆಸರಿನಲ್ಲಿ ರೋಟರಿ ಕ್ಲಬ್ ಸಹಕಾರದೊಂದಿಗೆ ತಹಶೀಲ್ದಾರ್ ಕಚೇರಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ, ಆಧಾರ ನೋಂದಣಿ ಹಾಗೂ ತಹಶೀಲ್ದಾರ್ ಕಚೇರಿಗೆ ಮಹಿಳೆಯರು ಪುಟ್ಟ ಕಂದಮ್ಮಗಳನ್ನು ಕರೆದುಕೊಂಡು ಬಂದಾಗ ಉಂಟಾಗುವ ಸಮಸ್ಯೆ ಕುರಿತು ಸಾಲ್ಕೋಡ್ ಗ್ರಾಮ ಸಹಾಯಕ ಜಗದೀಶ್ ನಾಯ್ಕ್ ನನ್ನ ಗಮನಕ್ಕೆ ತಂದಾಗ ರೋಟರಿ ಸಂಸ್ಥೆಯವರಿಗೆ ತಿಳಿಸಿದಾಗ ಕೂಡಲೇ ದಾನಿಗಳ ಮೂಲಕ ನಿರ್ಮಿಸಿದ್ದಾರೆ. ತಾಲೂಕು ಮಟ್ಟದ ಸರ್ಕಾರಿ ಕಚೇರಿಯೊಂದರಲ್ಲಿ ಇಂತಹ ಹಾಲುಣಿಸುವ ಕೇಂದ್ರ ಪ್ರಾರಂಭವಾಗಿರುವುದು ಇದೇ ಮೊದಲು. ನಾವು ಎಷ್ಟು ಕೆಲಸ ಮಾಡುತ್ತೇವೆ ಎನ್ನುವುದಕ್ಕಿಂತ ಹೇಗೆ ಮಾಡುತ್ತೇವೆ ಎನ್ನುವುದು ಮುಖ್ಯ. ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳ ಸಹಕಾರ ಸಿಕ್ಕರೆ ಇಂತಹ 10 ಸಾಮಾಜಿಕ ಕೆಲಸಗಳನ್ನು ಮಾಡಲು ಸಾಧ್ಯ. ಸದ್ಯದಲ್ಲೇ ತಾಲೂಕು ಕಚೇರಿಯಲ್ಲಿ ಒಂದು ಸಣ್ಣ ಗ್ರಂಥಾಲಯವನ್ನು ಮಾಡುವ ಯೋಜನೆಯೂ ಇದ್ದು ಇದಕ್ಕೂ ಎಲ್ಲರ ಸಹಕಾರ ಅಗತ್ಯವಿದೆ ಎಂದರು. ಆಧಾರ್ ಸೆಂಟರ್ ಪ್ರತಿ ತಾಲೂಕಿನಲ್ಲಿ ಕಾರ್ಯ ನಿರ್ವಹಿಸ್ತಾ ಇದೆ. ನಮಗೆಲ್ಲರೂ ಗೊತ್ತಿದೆ, ಆಧಾರ್ ಅಪ್ಡೇಟ್ ಮಾಡಬೇಕಾದ್ರೆ ಸುಮಾರು ಮಹಿಳೆಯರು ಬರ್ತಾರೆ, ಜೊತೆಗೆ ಸಣ್ಣ ಮಕ್ಕಳು ಇರ್ತಾರೆ. ಭಾಳ ಸಲ ನಾವು ನೋಡಿದ್ದೇವೆ. ಸೊ ತಾಲೂಕು ಆಫೀಸ್ ಯಾವ ಆಫೀಸ್ನಲ್ಲಿ ಸಾರ್ವಜನಿಕರಿಗೆ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆನ ಕಷ್ಟದಾಗಿ ಪರಿಸ್ಥಿತಿ ಇದೆ, ಎಲ್ಲ ಕಡೆ ನೋಡ್ಬೋದು. ಸೊ ಹೀಗಿರುವಾಗ ನಮ್ಮ ತಾಲೂಕು ಗ್ರಾಮ ಪಂಚಾಯತ್ ಗ್ರಾಮ ಸೇವಕಿ ಗ್ರಾಮ ಸಹಾಯಕ ಜಗದೀಶ್ ಅಂತ ಹೇಳಿ ಗ್ರಾಮ ಸಹಾಯಕ ಕಾರ್ಯನಿರ್ವಹಿಸ್ತಿದ್ರು. ಅವರು ನಾನು ಒಂದು 2 ಟೈಮ್ಸ್ ನಾನು ಹೇಳಿದ್ರು, ಸರ್ ನೋಡಿ ಸರ್ ಮತ್ತು ಈ ತರ ಪರಿಸ್ಥಿತಿ ಇದೆ. ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ರಾಜು ಮಾಳಗಿಮನಿ ಮಾತನಾಡಿ, ಎಲ್ಲರ ಸಾಮೂಹಿಕ ಸಹಕಾರದಿಂದ ಇಂದು ತಾಲೂಕು ಆಡಳಿತ ಕಚೇರಿಯಲ್ಲಿ ಉತ್ತಮ ಸೌಲಭ್ಯವೊಂದು ಲೋಕಾರ್ಪಣೆಯಾಗಿದೆ. ಯುವ ಅಧಿಕಾರಿಗಳು ಉನ್ನತ ಹುದ್ದೆಯಲ್ಲಿದ್ದಾಗ ಆಡಳಿತ ವ್ಯವಸ್ಥೆಯಲ್ಲಿ ಎಂಥ ಧನಾತ್ಮಕ ಬದಲಾವಣೆಗಳನ್ನು ತರಬಹುದು ಎನ್ನುವುದಕ್ಕೆ ಈ ಕಚೇರಿಯ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷ ಸೂರ್ಯಕಾಂತ ಸಾರಂಗ ಮಾತನಾಡಿ, ರೋಟರಿ ಸಂಸ್ಥೆಯು ಸಮಾಜದಲ್ಲಿ ಸದಾ ಒಳ್ಳೆಯ ಕೆಲಸಗಳನ್ನು ಮಾಡಲು ಅವಕಾಶಗಳಿಗಾಗಿ ಕಾಯುತ್ತಿರುತ್ತದೆ. ಕೆಲಸ ಮಾಡುವ ಮನಸ್ಸಿರುವ ಅಧಿಕಾರಿಗಳು ಸಿಕ್ಕಾಗ ಇಂತಹ ಅತ್ಯುತ್ತಮ ಫಲಿತಾಂಶಗಳು ಹೊರಬರಲು ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಉಷಾ ಪಾವಸ್ಕರ್, ಕೇಂದ್ರದ ಪ್ರಾಯೋಜಕರಾದ ಬಾಲಕೃಷ್ಣ ಬಾಳೇರಿ, ರೋಟರಿ ಕಾರ್ಯದರ್ಶಿ ಹೆನ್ರಿ ಲೇಮಾ, ಖಜಾಂಚಿ ಸುಹಾನ್ ಕೋರ್ಟಾ, ಸದಸ್ಯರಾದ ದೀಪಕ್ ಲೋಪಿಸ್, ದಿನೇಶ್ ಕಾಮತ್, ಸ್ಟೀಫನ್ ರೋಡ್ರಿಗಸ್, ಶ್ರೀಕಾಂತ್ ನಾಯ್ಕ್, ಡಾಕ್ಟರ್ ರಾಜೇಶ್ ಕಿಣಿ, ಗಣೇಶ್ ಹೆಬ್ಬಾರ್, ಎಂಎಂ ಹೆಗಡೆ, ಮಹೇಶ್ ಕಲ್ಯಾಣ್ಪುರ, ಬಿಇಒ ಜಯಶ್ರೀ ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಎಂಜಿ ನಾಯ್ಕ್, ಆರೋಗ್ಯ ಅಧಿಕಾರಿ ವೈಶಾಲಿ ನಾಯ್ಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ, ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ಮತ್ತಿತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.